ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ 22 ವರ್ಷಗಳ ಹಿಂದೆ ಮೈಸೂರು ನಗರದ ಪ್ರಧಾನ ಕಾರ್ಯದರ್ಶಿ 2 ಟರ್ಮು, ಮೈಸೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ 2 ಟೈಮು, ಒಂದು ಬಾರಿ ಶಂಕರಲಿಂಗೇಗೌಡರ ಜೊತೆ, ಒಂದು ಬಾರಿ ತೋಂಟದಾರ್ಯರ ಜೊತೆ, ಒಂದು ಬಾರಿ ವಿಜಯಶಂಕರ್ ಜೊತೆ, ಒಂದು ಬಾರಿ ಭಾರತಿ ಶಂಕರ್ ಜೊತೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು ಆಗ. ಮತ್ತು ರಾಜ್ಯದ ಯೂತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವರು. ನನ್ನನ್ನು ನನ್ನ ನಾಯಕರಾದಂಥ ಕುಮಾರಣ್ಣರವರು ನನ್ನ ಮನೆಗೆ ಬಂದು ಬರಬೇಕು ಅಂತ ಹೇಳಿದಾಗ ನಾನು BJPಯಿಂದ ಬಿಟ್ಟು JDSನ ಸೇರಿದ್ದು ಸತ್ಯ. ನನ್ನ JDSಗೆ ಸೇರಿದಾಗ ಕುಮಾರಣ್ಣರವರು ನನ್ನ ತಮ್ಮನಿಗಿಂತ ಚೆನ್ನಾಗಿ ನೋಡಿಕೊಂಡು ನನ್ನ ಮಂತ್ರಿ ಮಾಡಿ, ಶಾಸಕರು ಮಾಡಿ ಎಲ್ಲ ಮಾಡಿದ್ದಾರೆ. ನನ್ನ ಪ್ರಶ್ನೆ 2006ರಲ್ಲಿ 13ವರೆಗೆ ಎಲ್ಲಿದ್ರಿ ನೀವು? ಪಾಪ ಅಶ್ವಿನ್ ಇರಲಿಲ್ಲ, ನಂಗೆ ಗೊತ್ತು. ಇದ್ರೇನ ಪರವೇ. ಆವಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋಕ್ಕೆ ಹೋಗಿದ್ರು. 2000 ಅವತ್ತು ಜಿಲ್ಲಾ ಪಂಚಾಯಿತಿ JDS ಇತ್ತು, ಅವತ್ತು ಮೇಯರ್ನ JDS ಮಾಡಿದೆ. ಆಯಿತಾ? ನಾನು ನನ್ನ ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ರಿಂದ ಹೇಳಿದೆ. ಆದರೆ ಕುಮಾರಣ್ಣರವ್ರು ಹೇಳಿದ್ದಾರೆ, ನಮ್ಮೆಲ್ಲರಿಗೂ ಕುಮಾರಣ್ಣರವ್ರಿಗೂ ಸೇರಿ ನಾಯಕರು ಸನ್ಮಾನ್ಯ H.D. ದೇವೇಗೌಡರು ಸಾಹೇಬ್. ಆದರೆ ನಮ್ಮೆಲ್ಲರಿಗೂ ನಾಯಕರು ಸನ್ಮಾನ್ಯ ಕುಮಾರಣ್ಣರವರು. ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ನಮ್ಮ ಜೊತೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗಿನ ಪರಿಸ್ಥಿತಿನಲ್ಲಿ ನಮಗೆ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ಕೆಲವು ಸಂದರ್ಭದಲ್ಲಿ ನೋವಾಗಿದ್ದರು, ಕೆಲವು ಸಂದರ್ಭದಲ್ಲಿ ಕೇಳಿದ್ದೆಲ್ಲನೂ ಕೊಡೋಕ್ಕಾಗಲ್ಲ, ಆಗ ಸ್ವಲ್ಪ ಬೇಜಾರಾಯ್ತದೆ. ಆದರೂ ಕೂಡ ಪಕ್ಷದಲ್ಲಿ ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇರಬೇಕು. ಅಂಥವ್ರನ್ನ ಈಗಾಗಲೇ ಕುಮಾರಣ್ಣರವರು, ದೇವೇಗೌಡರು ಸಾಹೇಬರು ಯೋಚನೆಯನ್ನು ಮಾಡಿದ್ದಾರೆ. ಇದ್ರ ಮೇಲೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ಇಲ್ಲ ಅಂದ್ಕೊಂಡಿದ್ದೀವಿ. ದೇವೇಗೌಡರು ಸಾಹೇಬರು ಏನು ಹೇಳಿದ್ದಾರೆ, 25 ಜನ ನಮ್ಮ ರಾಜ್ಯದ ಸ್ಪೋಕ್ಸ್ ಪರ್ಸನ್ ನಮ್ಮ ರವಿಚಂದ್ರೇಗೌಡರು ಹೋಗಿದ್ರು, ಜೊತೆಲಿ ಹೋಗಿದ್ರು. ಆಗ ಒಬ್ಬ ಸ್ನೇಹಿತರು ಅಲ್ಲಿ ಹೇಳಿದ್ರು. ಆಗ ದೇವೇಗೌಡರು ಸಾಹೇಬ್ರು ಏನು ಹೇಳಿದ್ದಾರೆ ಅಂತ, ನಾನು ಡೆಲ್ಲಿಲೇ ಇದ್ನಲ್ಲ ಅವತ್ತು, ಅದರಿಂದ ನಮಗೆ ಮಾತ್ರ ಗೊತ್ತಿದೆ. ನಾವು ಅವರನ್ನು ಗೌರವಿಸ್ತೀವಿ. ಆದರೆ ಅವರ ಪಕ್ಷದಲ್ಲಿ ಕ್ಯಾರ್ನರ್ದಲ್ಲಿ ಬರೋದು, ನಾವೇ ಬೆಳೆಸ್ತಂಥವ್ರನ್ನ ನಮ್ಮ ವಿರುದ್ಧ ಎತ್ಕಟ್ಟೋದು, ಅಲ್ಲಿ 23ರಲ್ಲಿ ಅವ್ರ ಕೈಲಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಸೋದು, ಇನ್ಯಾವುದೋ DCC ಬ್ಯಾಂಕಲ್ಲಿ ಬರೋದು, ಮಹಾಮಂಡಲದಕ್ಕೋಸ್ಕರ ಯೂನಿಯನ್ನಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಕಾರ್ಪೊರೇಷನ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಪಕ್ಷ ತಾಯಿ ಥರ ಆ ಕೆಲಸ ಮಾಡ್ತಾರೆ. ಸಾಹೇಬರು ಏನು ಹೇಳಿದ್ದಾರೆ, ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ, ಇನ್ನು 2 ವರ್ಷ ಇದೆಯಲ್ಲ ಅಲ್ವಾ? ಇದ್ರ ಮೇಲೂ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು, ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಅನುಭವ
ಎಲ್ಲವನ್ನು ಒಪ್ಪಿ ಮತ್ತೆ ಮುಂದುವರ್ಸಿದ್ರೆ ಏನು ನಮ್ಮದೇನು ಅಭ್ಯಂತರ ಇಲ್ಲ. ಹಾಂ, ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ನಮಸ್ಕಾರ. ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ 22 ವರ್ಷಗಳ ಹಿಂದೆ ಮೈಸೂರು ನಗರದ ಪ್ರಧಾನ ಕಾರ್ಯದರ್ಶಿ 2 ಟರ್ಮು, ಮೈಸೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ 2 ಟೈಮು, ಒಂದು ಬಾರಿ ಶಂಕರಲಿಂಗೇಗೌಡರ ಜೊತೆ, ಒಂದು ಬಾರಿ ತೋಂಟದಾರ್ಯರ ಜೊತೆ, ಒಂದು ಬಾರಿ ವಿಜಯಶಂಕರ್ ಜೊತೆ, ಒಂದು ಬಾರಿ ಭಾರತಿ ಶಂಕರ್ ಜೊತೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು ಆಗ. ಮತ್ತು ರಾಜ್ಯದ ಯೂತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವರು. ನನ್ನನ್ನು ನನ್ನ ನಾಯಕರಾದಂಥ ಕುಮಾರಣ್ಣರವರು ನನ್ನ ಮನೆಗೆ ಬಂದು ಬರಬೇಕು ಅಂತ ಹೇಳಿದಾಗ ನಾನು BJPಯಿಂದ ಬಿಟ್ಟು JDSನ ಸೇರಿದ್ದು ಸತ್ಯ. ನನ್ನ JDSಗೆ ಸೇರಿದಾಗ ಕುಮಾರಣ್ಣರವರು ನನ್ನ ತಮ್ಮನಿಗಿಂತ ಚೆನ್ನಾಗಿ ನೋಡಿಕೊಂಡು ನನ್ನ ಮಂತ್ರಿ ಮಾಡಿ, ಶಾಸಕರು ಮಾಡಿ ಎಲ್ಲ ಮಾಡಿದ್ದಾರೆ. ನನ್ನ ಪ್ರಶ್ನೆ 2006ರಲ್ಲಿ 13ವರೆಗೆ ಎಲ್ಲಿದ್ರಿ ನೀವು? ಪಾಪ ಅಶ್ವಿನ್ ಇರಲಿಲ್ಲ, ನಂಗೆ ಗೊತ್ತು. ಇದ್ರೇನ ಪರವೇ. ಆವಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋಕ್ಕೆ ಹೋಗಿದ್ರು. 2000 ಅವತ್ತು ಜಿಲ್ಲಾ ಪಂಚಾಯಿತಿ JDS ಇತ್ತು, ಅವತ್ತು ಮೇಯರ್ನ JDS ಮಾಡಿದೆ. ಆಯಿತಾ? ನಾನು ನನ್ನ ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ರಿಂದ ಹೇಳಿದೆ. ಆದರೆ ಕುಮಾರಣ್ಣರವ್ರು ಹೇಳಿದ್ದಾರೆ, ನಮ್ಮೆಲ್ಲರಿಗೂ ಕುಮಾರಣ್ಣರವ್ರಿಗೂ ಸೇರಿ ನಾಯಕರು ಸನ್ಮಾನ್ಯ H.D. ದೇವೇಗೌಡರು ಸಾಹೇಬ್. ಆದರೆ ನಮ್ಮೆಲ್ಲರಿಗೂ ನಾಯಕರು ಸನ್ಮಾನ್ಯ ಕುಮಾರಣ್ಣರವರು. ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ನಮ್ಮ ಜೊತೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗಿನ ಪರಿಸ್ಥಿತಿನಲ್ಲಿ ನಮಗೆ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ಕೆಲವು ಸಂದರ್ಭದಲ್ಲಿ ನೋವಾಗಿದ್ದರು, ಕೆಲವು ಸಂದರ್ಭದಲ್ಲಿ ಕೇಳಿದ್ದೆಲ್ಲನೂ ಕೊಡೋಕ್ಕಾಗಲ್ಲ, ಆಗ ಸ್ವಲ್ಪ ಬೇಜಾರಾಯ್ತದೆ. ಆದರೂ ಕೂಡ ಪಕ್ಷದಲ್ಲಿ ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇರಬೇಕು. ಅಂಥವ್ರನ್ನ ಈಗಾಗಲೇ ಕುಮಾರಣ್ಣರವರು, ದೇವೇಗೌಡರು ಸಾಹೇಬರು ಯೋಚನೆಯನ್ನು ಮಾಡಿದ್ದಾರೆ. ಇದ್ರ ಮೇಲೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ಇಲ್ಲ ಅಂದ್ಕೊಂಡಿದ್ದೀವಿ. ದೇವೇಗೌಡರು ಸಾಹೇಬರು ಏನು ಹೇಳಿದ್ದಾರೆ, 25 ಜನ ನಮ್ಮ ರಾಜ್ಯದ ಸ್ಪೋಕ್ಸ್ ಪರ್ಸನ್, ನಮ್ಮ ರವಿಚಂದ್ರೇಗೌಡರು ಹೋಗಿದ್ರು, ಜೊತೆಲಿ ಹೋಗಿದ್ರು. ಆಗ ಒಬ್ಬ ಸ್ನೇಹಿತರು ಅಲ್ಲಿ ಹೇಳಿದ್ರು. ಆಗ ದೇವೇಗೌಡರು ಸಾಹೇಬ್ರು ಏನು ಹೇಳಿದ್ದಾರೆ ಅಂತ, ನಾನು ಡೆಲ್ಲಿಲೇ ಇದ್ನಲ್ಲ ಅವತ್ತು, ಅದರಿಂದ ನಮಗೆ ಮಾತ್ರ ಗೊತ್ತಿದೆ. ನಾವು ಅವರನ್ನು ಗೌರವಿಸ್ತೀವಿ. ಆದರೆ ಅವರ ಪಕ್ಷದಲ್ಲಿ ಕ್ಯಾರ್ನರ್ದಲ್ಲಿ ಬರೋದು, ನಾವೇ ಬೆಳೆಸ್ತಂಥವ್ರನ್ನ ನಮ್ಮ ವಿರುದ್ಧ ಎತ್ಕಟ್ಟೋದು, ಅಲ್ಲಿ 23ರಲ್ಲಿ ಅವ್ರ ಕೈಲಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಸೋದು, ಇನ್ಯಾವುದೋ DCC ಬ್ಯಾಂಕಲ್ಲಿ ಬರೋದು, ಮಹಾಮಂಡಲದಕ್ಕೋಸ್ಕರ ಯೂನಿಯನ್ನಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಕಾರ್ಪೊರೇಷನ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಪಕ್ಷ ತಾಯಿ ಥರ ಆ ಕೆಲಸ ಮಾಡ್ತಾರೆ. ಸಾಹೇಬರು ಏನು ಹೇಳಿದ್ದಾರೆ, ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ,
ಇನ್ನು 2 ವರ್ಷ ಇದೆಯಲ್ಲ ಅಲ್ವಾ. ಇದ್ರ ಮೇಲೂ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಅನುಭವ ಎಲ್ಲವನ್ನು ಒಪ್ಪಿ ಮತ್ತೆ ಮುಂದುವರ್ಸಿದ್ರೆ ಏನು ನಮ್ಮದೇನು ಅಭ್ಯಂತರ ಇಲ್ಲ. ಹಾಂ, ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ನಮಸ್ಕಾರ.